ಗೌರವಾನ್ವಿತ ಶ್ರೀನಿವಾಸ್ ಪ್ರಸಾದ್ ಅವರು ದೈವಾಧೀನರಾಗಿದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ದಲಿತ ಮುಖಂಡರಾಗಿ, ಒಬ್ಬ ಸರಳ ಜೀವಿಯಾಗಿ ಭಾಳಷ್ಟು ವರ್ಷಗಳ ಕಾಲ, ಸುಮಾರು 50-60 ವರ್ಷಗಳಿಗೂ ಹೆಚ್ಚು ಕಾಲ ಸಾಮಾಜಿಕ ಚಟುವಟಿಕೆ ಮತ್ತು ರಾಜಕೀಯ ರಂಗದಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳು. ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥ ಹಿರಿಮೆನೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವ್ರಿಗಿದೆ. ಅದೇ ರೀತಿ ಚಾಮರಾಜನಗರದ ನಮ್ಮ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಭಾಳ ಹಿರಿಯ ನಾಯಕರು. ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಡೋ ಮುಖಾಂತರ ವಿಶೇಷವಾಗಿ ತುಳಿತಕ್ಕೆ ಒಳಗಾದಂಥ ಜನರ ಬದುಕಿಗೆ ಧ್ವನಿಯಾಗಿ ನಿಂತಂಥವರು. ಸದಾ ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ಮಾಧ್ಯಮದ ಜೊತೆ, ಜನರ ಜೊತೆ ಮಾತಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ಇವತ್ತು ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಮತ್ತು ಅವರ ಎಲ್ಲ ಹಿತೈಷಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ. ನಾನು ಕೂಡ 2ನೇ ಹಂತದ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಹಾವೇರಿಯಲ್ಲಿ 4 ಗಂಟೆಗೆ ರೋಡ್ ಶೋ ಇದೆ. ಅದೇ ರೀತಿ 6 ಗಂಟೆಗೆ ಒಂದು ಪಬ್ಲಿಕ್ ಮೀಟಿಂಗು ಇದೆ. ಅದು ಮುಗಿಸ್ಕೊಂಡು ಹುಬ್ಳಿಗೂ ಕೂಡ ಹೋಗ್ತಾ ಇದ್ದೀನಿ. ಇದಾದಮೇಲೆ ಈಗಾಗಲೇ 2ನೇ ತಾರೀಕು ಮತ್ತು 3ನೇ ತಾರೀಕು ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ನನ್ನ ಪ್ರವಾಸ ಫಿಕ್ಸ್ ಆಗ್ತಾ ಇದೆ. ಸೊ ಒಟ್ಟಾರೆ 2ನೇ ಹಂತದ ಪ್ರಚಾರದಲ್ಲೂ ಕೂಡ ನಮ್ಮೆಲ್ಲ ನಾಯಕರು ಕೂಡ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗಾಗಲೇ ಮೋದಿಯವರು ಕೂಡ ಬರದ ಪ್ರಚಾರವನ್ನು ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂಥ ದೃಷ್ಟಿಯಿಂದ ಕೊನೆ ಕ್ಷಣದ ಒಂದು ಪ್ರಚಾರದ ವ್ಯವಸ್ಥೆಗಳನ್ನು BJP ಮಾಡ್ತಾ ಇದೆ. ನಾವೆಲ್ಲರೂ ಈಗ 2ನೇ ಹಂತದ ಚುನಾವಣೆಗೆ ಪ್ರವಾಸಕ್ಕೆ ಹೊರಡ್ತಾ ಇದ್ದೀವಿ. ಬರ ಪರಿಹಾರದ ವಿಚಾರವಾಗಿ ಮತ್ತಷ್ಟು ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ CM, DCM ಎಲ್ಲರೂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಪ್ರತಿಭಟನೆ ಕೇಂದ್ರ ಸರ್ಕಾರ ಕಡಿಮೆ ಪರಿಹಾರ ಕೊಟ್ಟಿದೆ, ನಿಜವಾಗೂ ಹಾಕ್ಬೇಕು ಅವರು. ನಾನು ಕೂಡ ಅವ್ರನ್ನ ಡಿಮ್ಯಾಂಡ್ ಮಾಡ್ತೀನಿ, ಕೋರ್ಟಲ್ಲಿ ಹೋಗ್ಬೇಕು. ಯಾಕಂದರೆ ಅವ್ರಿಗೆ ಚಿಮಾರಿ ಹಾಕ್ಸ್ಕೊಂಡು ಬರಬೇಕು. ಯಾಕೆಂದರೆ ಕಳೆದ ಇತಿಹಾಸದಲ್ಲೇ, ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಅಮೌಂಟನ್ನು ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ. ಯಾವ ಮುಖ ಇಟ್ಕೊಂಡು ಇವರು ಹಿಂದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಕೇಂದ್ರದಲ್ಲಿದ್ದಾಗ ಭಾಳಷ್ಟು ಕೊಡುಗೆಗಳನ್ನು, ಭಾಳಷ್ಟು ಬರಕ್ಕೆ ಸಂಬಂಧಪಟ್ಟ ಧನಗಳನ್ನು ನಮಗೆ ಬಿಡುಗಡೆ ಮಾಡಿದರು. ಈಗ ಬಂದಂಥ ಮೋದಿ ಸರ್ಕಾರ ನಮಗೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳುವಂಥ ಧೈರ್ಯ ಇಲ್ಲ. ಇವರು ಏನು ಮಾಡಿದ್ರು ಒಂದು ಚಕಾರ ಮಾತೂ ಎತ್ತುತ್ತಾ ಇಲ್ಲ. ಯಾಕೆಂದರೆ ಇವರು ಏನೂ ಕೂಡ ಕರ್ನಾಟಕಕ್ಕೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೂ ಕೂಡ ಕರ್ನಾಟಕಕ್ಕೆ ಸಹಾಯನ ಮಾಡಲಿಲ್ಲ. ಬರಗಾಲ ಇರ್ಬೋದು, ಫ್ಲಡ್ ಇರ್ಬೋದು, ಯಾವುದೇ ರೀತಿಯ ಸಹಾಯ ಮಾಡದೆ ಆ ಸುದ್ದಿಯೇ ಎತ್ತುತ್ತಾ ಇಲ್ಲ ಅವರು. ಹೇಳಿ ಅವರು ಕೇಂದ್ರ ಸರ್ಕಾರ ಹಿಂದೆ ಕಾಂಗ್ರೆಸ್ ಇದ್ದಾಗ ಏನು ಕೊಟ್ಟರು ಕರ್ನಾಟಕ ಕೊಡುಗೆ ಅನ್ನೋದನ್ನು ಜನಗಳ ಮುಂದೆ ಹೇಳಬೇಕು. ಆ ಯೋಗ್ಯತೆ ಕಾಂಗ್ರೆಸ್ ಅವ್ರಿಗಿಲ್ಲ. ಆ ಮಾತನ್ನೇ ಆಡ್ತಾ ಇಲ್ಲ ಅವರು. ನಾನು ನಿನ್ನೆ ಕೂಡ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀನಿ. ನಾವು 10 ವರ್ಷ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಸುಮಾರು 44,000 ಕೋಟಿಗೂ ಹೆಚ್ಚು ಬೇಡಿಕೆಯನ್ನು ಕೊಟ್ಟಿದ್ರಿ, ಮನವಿಯನ್ನು ಸಲ್ಲಿಸಿದ್ರಿ. ಅವ್ರು ಕೊಟ್ಟಿದ್ದು ಸುಮಾರು 3,500 ಕೋಟಿ ಅಷ್ಟೇ. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 9%, 9% ಮಾತ್ರ ಕೊಟ್ಟಿದ್ದಾರೆ. ಆದರೆ ಮೋದಿಯವರ ಸರ್ಕಾರ ಕಳೆದ 10 ವರ್ಷದಲ್ಲಿ ಆ್ಯಾವ್ರೇಜ್ ತೊಗೊಂಡ್ರೆ ಮೋರ್ ದೆನ್ 40%, 30 to 40% ಹೆಚ್ಚು ಅನುದಾನವನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಯಾರು ಒಳ್ಳೇದು ಮಾಡಿದ್ದಾರೆ ಕರ್ನಾಟಕಕ್ಕೆ? ಮೋದಿ ಒಳ್ಳೇದು ಮಾಡಿದಾರ, ಸೋನಿಯಾ ಗಾಂಧಿಯವರ ಸರ್ಕಾರ ಒಳ್ಳೇದು ಮಾಡಿದ್ಯಾ? ಜನಗಳಿಗೆ ತಿಳಿಸ್ಲಿ.
ಅವರು ಅದನ್ನು ಹೇಳ್ತಾನೆ ಇಲ್ಲ. ಸೋನಿಯಾ ಗಾಂಧಿ ಅವರು ನೇತೃತ್ವ ಸರ್ಕಾರ ಕಾಂಗ್ರೆಸ್ ಇದ್ದಾಗ, ದೆಹಲಿಯಲ್ಲಿದ್ದಾಗ ಏನು ಕೊಟ್ಟರು ಅಂತ ಹೇಳ್ತಾನೆ ಇಲ್ಲ ಅವರು. ಮೋದಿಯವರು ಅನ್ಯಾಯ ಮಾಡಿದ್ದಾರೆ ಅಂತ. ಏನು ಅನ್ಯಾಯ ಮಾಡಿದ್ದಾರೆ? ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ, ಸವಾಲನ್ನು ಕೂಡ ಹಾಕಿದ್ದೀನಿ ಅವ್ರಿಗೆ. ನಿಮ್ಮ ಸರ್ಕಾರ ಇದ್ದಾಗ ಏನು ಕೊಟ್ಟಿದ್ದೀರಾ, ನಿಮ್ಮ ಅದನ್ನು ಬಹಿರಂಗಪಡಿಸಿ ಅಂತ ಹೇಳಿದ್ದೀನಿ ಸವಾಲು. ಅದಕ್ಕೆ ಬಹಿರಂಗ ಹೇಳ್ತಾನೆ ಇಲ್ಲ, ಮಾತೇ ಇಲ್ಲ. ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಇವೆಲ್ಲ ಚರ್ಚೆ ಆಗ್ತಾ ಇದೆ, ಆಗುತ್ತೆ, ಗ್ಯಾರಂಟಿ ಆಗೇ ಆಗುತ್ತೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಅನುದಾನ ಕೊಟ್ಟಿದ್ರು, ಈಗ ಮೋದಿಯವ್ರ ಸರ್ಕಾರ ಇದ್ದಾಗ ಏನು ಚರ್ಚೆ ಆಗೇ ಆಗುತ್ತೆ 100%. ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಚೀಮಾರಿ ಕಾದಿದೆ ಅವ್ರಿಗೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರು ಮೇಲೆ ಕೂಡ ಎಫ್ಐಆರ್ ಆಗಿದೆ. ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ, ಕಾನೂನಡಿಯಲ್ಲಿ ಎಲ್ಲರೂ ಕೂಡ ಸಮಾನರು. ಈಗಾಗಲೇ ಸರ್ಕಾರ ತನಿಖೆಯನ್ನು ಮಾಡುವಂಥದ್ದಕ್ಕೆ ರಚನೆಯನ್ನು ಮಾಡಿದೆ, SIT ರಚನೆ ಮಾಡಿದೆ. ಆ ದೃಷ್ಟಿಯಿಂದ ಆ ತೀರ್ಪು ಬಂದ ಮೇಲೆ ಅದು ಕಾನೂನು ರೀತಿಯಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಸರ್ಕಾರ ಮಾಡೇ ಮಾಡ್ತೈತೆ, ಗ್ಯಾರಂಟಿ ಮಾಡೇ ಮಾಡ್ತೈತೆ. ಅದನ್ನು ಮಾಡಲಿ, ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಅವರದೇ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅವ್ರಿಗೂ ಕೊಡಬೇಕು. ಹುಬ್ಳಿಯಲ್ಲಿ ನಡೆದಂಥ ನೇಹ ಕೊಲೆ ಇದೆಯಲ್ಲ, ಅವ್ರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.